ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜಯನಗರಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಂದು ಬರ್ತ್ಡೇ ಬರ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಬನ್ನಿ, ಏನೆಲ್ಲ ತೊಗೊಳ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಬಟ್ ಈ ಬರ್ತ್ಡೇ ಮೂಮೆಂಟಿಗೆ ಅಥವಾ ಆ್ಯನಿವರ್ಸರಿಗೆ ನಮ್ಮ ಜೊತೆ ನಮ್ಮ ಮನೆಯವ್ರು ಬಂದು ಕೊಡಿಸಿದ್ರೆ ತುಂಬಾ ಖುಷಿಯಾಗುತ್ತೆ. ಖಾಲಿ ಟೈಮಲ್ಲೆಲ್ಲ ನಾವೇ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ತೀವಿ. ಈ ಸ್ಪೆಷಲ್ ಮೂಮೆಂಟಿಗೆ ನಮ್ಮ ಜೊತೆ ನಮ್ಮ ಮನೆಯವರು ಬಂದು ಕೊಡಿಸಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ನಮ್ಮ ಮನೆಯವ್ರಿಗೆ ರಜೆ ಇಲ್ಲ, ಹಂಗಾಗಿ ನೀನೇ ಹೋಗಿ ತೊಗೊಂಬಾ ಅಂತ ದುಡ್ಡು ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ. ಜಾಸ್ತಿ ಏನು ತೊಗೊಳಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಬೇಕು. ಬನ್ನಿ, ಬೇಗ ಹೋಗಿ ಬೇಗ ಬರಬೇಕು. ನನ್ನ ಮಗಳದು ಸ್ಕೂಲ್ ಟೈಮ್ ಬಿಡೋಷ್ಟೊತ್ತಿಗೆ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ನನಗೆ ಈ ಶಾಪಲ್ಲಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಬನ್ನಿ ಒಳಗೋಗಿ ನೋಡೋಣ. ಬಟ್ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬಟ್ಟೆ ಕೂಡ ಹಾಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿ ಬಂದಿರುತ್ತೆ. ಜಯನಗರಕ್ಕೆ ಬಂದರೆ ಯೂನಿಕ್ ಆಗಿ ಸಿಗುತ್ತೆ ನಿಮಗೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ತೊಗೊಳ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಬಟ್ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇರುತ್ತೆ ಜಯನಗರದಲ್ಲಿ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಜಯನಗರಕ್ಕೆ ಬರ್ತಾ ಇರ್ತೀನಿ. ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಬಟ್ ರೇಟ್ ಮಾತ್ರ ಫಿಕ್ಸೆಡ್ ಇರುತ್ತೆ, ಅದರಲ್ಲಿ ಏನು ನೋ ಬಾರ್ಗಿಂಗ್ ಮಾಡ್ಕೊಡ್ಸಲ್ಲ ಇಲ್ಲಿ ಜಯನಗರದಲ್ಲಿ. ನೀವು ಯಾವ ಶಾಪಿಗೆ ಹೋಗಿ ಕೇಳಿ ಅದೇ ಪ್ರೈಸೇ ಇರುತ್ತೆ. ಇಲ್ಲಿ ಜಾಸ್ತಿ ಬಾರ್ಗಿಂಗ್ ಮಾಡೋಂಗಿರಲ್ಲ. ಓಕೆ ಫ್ರೆಂಡ್ಸ್, ಈಗ ಬೇಗ ಬೇಗ ಶಾಪಿಂಗ್ ಮಾಡ್ಕೊತೀನಿ. ಹಾಗೆ ನನ್ನ ಜೊತೆ ನನ್ನ ಮಗಳಿಗೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅವಳಿಗೆ ಯಾವ ಥರ ಸಿಗುತ್ತೆ, ಅವಳಿಗೆ ಯಾವ ಥರ ತೊಗೋಬೇಕು ಅಂತ. ಅವಳಿಗೂ ಶಾಪಿಂಗ್ ಮಾಡಬೇಕು, ನನಗೂ ಶಾಪಿಂಗ್ ಮಾಡಬೇಕು. ಫ್ರೆಂಡ್ಸ್, ಬಟ್ಟೆ ಶಾಪಿಂಗ್ ಆಯಿತು. ನನಗೆ ನನ್ನ ಮಗಳಿಗೆ ತೊಗೊಂಡಿದ್ದೀನಿ, ಸೇಮ್ ತೊಗೊಂಡಿದ್ದೀನಿ. ನನಗಂತೂ ಈ ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು. ಬಟ್ ಕ್ಲಾತ್ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನನಗೆ ನನ್ನ ಮಗಳಿಗೆ ಸೇಮ್ ಸಿಕ್ತು, ಹಂಗಾಗಿ ಸೇಮೇ ತೊಗೊಂಡಿದ್ದೀವಿ. ಹಾಗೆ ಇನ್ನೂ ಒಂದು ಪೀಸ್ ಎಕ್ಸ್ಟ್ರಾ ತೊಗೊಂಡೆ. ನನಗೆ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಇದಕ್ಕೆ ಕರೆಕ್ಟು ಮ್ಯಾಚಿಂಗ್ ಹೋಲೆ, ಸ್ಲಿಪ್ಪರು, ಹಾಗೆ ಬ್ರಾಸ್ಲೆಟು ಅಥವಾ ಬ್ಯಾಂಗಲ್ಸ್ ಏನಾದರೂ ನೋಡಬೇಕು. ಅದಿಷ್ಟು ಶಾಪಿಂಗ್ ಮಾಡಿ ಇಲ್ಲೇ ಏನಾದರೂ ಅಥವಾ ಊಟ ಸ್ನ್ಯಾಕ್ಸ್ ತಿಂದ್ಕೊಂಡು ಹಿಂಗೆ ಮನೆಗೆ ಹೋಗಬೇಕು. ಬೇಗ ಬೇಗನೇ ಮಾಡಿಕೊಂಡೆ, ಒಬ್ಬಳೇ ಬಂದಿದ್ದೆ, ಬೇಗ ಬೇಗ ಆಯಿತು. ಬನ್ನಿ ಫ್ರೆಂಡ್ಸ್ ನೋಡೋಣ. ಇನ್ನೂ ಏನಾದರೂ ಕಲೆಕ್ಷನ್ಸ್ ಚೆನ್ನಾಗಿದ್ದರೆ, ಚೆನ್ನಾಗಿ ಸಿಗುತ್ತೆ ಆಲ್ಮೋಸ್ಟ್ ಜಯನಗರದಲ್ಲಿ. ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಬೇಗ ಬೇಗ ತೊಗೊಂಡು ಹೊರಡಬೇಕಷ್ಟೇ ನಾನೀಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಂದರೆ ಇವತ್ತು ನನ್ನ ಹುಟ್ಟುಹಬ್ಬ, ಮಾರ್ಚ್ 16 ನನ್ನ ಹುಟ್ಟುಹಬ್ಬ, ಬರ್ತ್ಡೇ. ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸ್ನಾನ ಎಲ್ಲ ಆಯಿತು, ಈಗ ದೇವ್ರ ಪೂಜೆ ಮಾಡಬೇಕು. ತಿಂಡಿಗೆ ಪೂರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನನ್ನ ಮಗಳೂ ಸ್ಪೆಷಲ್ ಕ್ಲಾಸ್ ಇದೆ, ಸ್ಕೂಲ್ಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡಿ ಅವಳಿಗೆ ತಿಂಡಿ ಮಾಡಿಕೊಟ್ಟು, ಹಾಗೆ ಬಾಕ್ಸಿಗೆ ಏನಾದರೂ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡಿಕೊಡ್ತೀನಿ, ಹೋಗ್ತಾಳೆ. ಓಕೆ, ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ
ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಮಿಸ್ ಮಾಡ್ದಂಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ. ಫ್ರೆಂಡ್ಸ್, ಪೂರಿ ಮಾಡಬೇಕೀಗ. ಆಲ್ರೆಡಿ ಪಲ್ಯ ಆಯಿತು, ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಹಾಗೆ ಇದು ನನ್ನ ಫೇವ್ರೇಟ್ ಈರುಳ್ಳಿ ಚಟ್ನಿ, ಅಂದರೆ ಉಳ್ಳಾಗಡ್ಡಿ ಪಲ್ಯ ಅಂತೀವಿ. ಇದು ನನಗೆ, ಇದು ನಮ್ಮ ಮನೆಯವ್ರಿಗೆ, ನನ್ನ ಮಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೇ ಪೂರಿ ಹಾಗೆ ಪಡ್ಡು ಮಾಡಿಕೊಂಡ್ರೆ ಈ ಚಟ್ನಿ ಕಂಪಲ್ಸರಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಉಳ್ಳಾಗಡ್ಡಿ ಪಲ್ಯ ಅಂತೀವಿ, ಹಾಗೆ ಈರುಳ್ಳಿ ಚಟ್ನಿನೂ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು. ಈಗ ಪೂರಿ ಮಾಡಿ ಕೊಡಬೇಕು ಬೇಗ ಬೇಗ. ಪೂರಿಗೆ ಇಲ್ಲಿ ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಅವಳಿಗೆ ಬಂದು ಬಾಕ್ಸು ಚಿತ್ರಾನ್ನ ಕಲಿಸ್ಕೊಡ್ಬೇಕು ಅವಳಿಗೆ. ಇಲ್ಲಿ ತಿಂಡಿ ಮಾಡ್ತಾ ಊರಿಂದ ಹಾಗೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು ವಿಶ್ ಮಾಡೋಕ್ಕೆ. ಅವ್ರ ಜೊತೆ ಮಾತಾಡ್ತಾ ಪೂರಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಎಡೆ ಪೂರ್ತಕ್ಕೆ ಸ್ವೀಟು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತೀನಿ, ಪಾಯಸ ಜಾಸ್ತಿ ಯಾರು ತಿನ್ನಲ್ಲ. ಹಾಗಾಗಿ ಒಂದು ಸ್ವಲ್ಪ ಪಾಯಸ ಮಾಡಿ ಎಡೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಅವಳು ಫಸ್ಟ್ ಬಿಟ್ಬಿಡ್ತೀವಿ. ಆಮೇಲೆ ನಾನು ನಮ್ಮ ಮನೆಯವರು ಅಷ್ಟೇ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಓಕೆ ಫ್ರೆಂಡ್ಸ್, ಬನ್ನಿ. ತಟ್ಟೆ ತಗೋ ಡ್ಯಾಡಿಗೆ. ತುಂಬ ದಿನ ಆಯಿತು ಈ ನಡುವೆ ಪೂರಿ ಮಾಡೋದು ಬಿಟ್ಟಿದ್ದೀನಿ. ಆಯಿಲ್ ಒಂದು ಸ್ವಲ್ಪ ಕಡಿಮೆ ಮಾಡೋಣ ಅಂತ. ಮುಂಚೆ ಅಂದರೂ ವಾರಕ್ಕೆ 2 ಸರಿ ಪೂರಿ ಕಂಪಲ್ಸರಿ ಮಾಡ್ತಾ ಇದ್ವಿ. ಈಗ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಅಪರೂಪಕ್ಕೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸರಿ ಮಾತ್ರ ಪೂರಿ ಮಾಡೋದು. ಹಂಗಾಗಿ ಇವತ್ತಿನ ಸ್ಪೆಷಲ್ ಪೂರಿ. ಓಕೆ, ತಿಂಡಿ ರೆಡಿ. ಪೂರಿ ಸ್ವಲ್ಪನೇ ಮಾಡಿದ್ದೀನಿ. ಪಾಯಸ ತಿನ್ನಲ್ಲ ಮನೇಲಿ ಯಾರು, ಹಂಗಾಗಿ ಸ್ವಲ್ಪನೇ. ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು ಹಾಗೆ ನಮ್ಮ ಮನೆಯವರೆಲ್ಲ ಒಂದು ಇವೆಂಟ್ಗೆ ಹೋಗಿದ್ವಿ. ಇವೆಂಟ್ ಮುಗಿಸ್ಕೊಂಡು ಬರ್ತಾ ಹಾಗೆ ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋಣ ಅಂತ ಹೋಟೆಲಿಗೆ ಬಂದ್ವಿ. ನನಗೆ ಗೊತ್ತಿಲ್ಲದಂಗೆ ನನ್ನ ಫ್ರೆಂಡು ಅನಿತಾ ಇವರೇ ಕೇಕ್ ಆರ್ಡ್ರ್ ಮಾಡಿದರು. ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಅನಿತಾ. ನನಗೆ ಗೊತ್ತಿರಲಿಲ್ಲ, ಕಾಫಿ ಆರ್ಡ್ರ್ ಮಾಡ್ತಾಯಿದ್ವಿ. ಇಲ್ಲ, ಒಂದು 5 ಮಿನಿಟ್ಸ್ ಇರು ಅಂತ ಹೇಳಿದರು. ಹಾಗೆ ಯಾಕೆ ಏನು ಅಂದರೆ ಕೇಕ್ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ ಅಂದರು. ಸರ್ಪ್ರೈಸ್ ಆಗಿ ಕೇಕ್ ತರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಹಾಗೆ ಶಾರದಾ, ಲತಾ, ಅನಿತಾ, ಇವತ್ತೊಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ನನ್ನ ಬರ್ತ್ಡೇ. ಹಾಗೆ ನಾವು ವುಮೆನ್ಸ್ ಡೇ ದಿನ ಗೇಮ್ ಆಡಿದ್ವಿ, ಅದರಲ್ಲಿ ವಿನ್ ಆಗಿದ್ವಿ ನಾನು, ನನ್ನ ಫ್ರೆಂಡು ಅನಿತಾ. ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಇತ್ತು, ಹೋಗಿ ಅಲ್ಲಿ ಪ್ರೈಸ್ ಇಸ್ಕೊಂಡು ಬಂದ್ವಿ. ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡಿ. ಬರ್ತಾ ಆನ್ ದ ವೇ ಕಾಫಿ ಕುಡ್ದು ಹೋಗೋಣ ಅಂತ ಹೋಟೆಲಿಗೆ ಬಂದರೆ ಈ ಥರ ಸರ್ಪ್ರೈಸ್ ಕೊಟ್ಟಿದ್ದಾಳೆ ನನ್ನ ಫ್ರೆಂಡು. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಬನ್ನಿ ಫ್ರೆಂಡ್ಸ್, ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹೂವು
ಫ್ರೆಂಡ್ಸ್, ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಊಟ ತಗೊಳ್ಳೋಣ ಅಂದ್ವಿ, ಯಾರು ಬೇಡ ಅಂದರು. ಈವೆಂಟ್ಗೆ ಹೋಗಿದ್ವಲ್ಲ, ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಯಾರೂ ಹಶ್ವಿಲ್ಲ, ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಎಲ್ಲರೂ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ನೋಡ್ಬೋದು ನೀವು. ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅನಿತಾ, ಹಾಗೆ ಶಾರದಾ, ಲತಾ ಅವರೇ. ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಕಾಫಿ ಕುಡಿಯೋಣ ಬಾ ಹೋಟೆಲ್ಗೆ ಹೋಗಿ ಅಂದರು. ಓಕೆ ಅಂತ ಬಂದರೆ ಇಲ್ಲಿ ಸೈಲೆಂಟಾಗಿ ಕೇಕ್ ಆರ್ಡರ್ ಮಾಡಿ ಕೇಕ್ ಕಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಾನು, ನಮ್ಮ ಮನೆಯವರು, ನನ್ನ ಮಗಳು ಮೂವರೇ ಹೋಟೆಲ್ಗೆ ಹೋಗಿ ಅಥವಾ ಮನೆಯಲ್ಲೇ ಕೇಕ್ ತರಿಸಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈ ಸರಿ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ನಮ್ಮ ಜೊತೆ ನನ್ನ ಫ್ರೆಂಡ್ಸು ಇದ್ದಾರೆ. ಹಾಗೆ ಇವತ್ತು ಒಂದು ಇವೆಂಟ್ಗೆ ಹೋಗಿದ್ವಲ್ಲ, ಅಲ್ಲಿ ಗೇಮಲ್ಲಿ ವಿನ್ ಆಗಿದ್ದೆ. ಅಲ್ಲಿ ಕೂಡ ಪ್ರೈಸ್ ಬಂತು. ತುಂಬ ಖುಷಿ ಆಯಿತು ಇವತ್ತು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನನ್ನ ಮಗಳು, ನಮ್ಮ ಮನೆಯವರು. ನನ್ನ ಬರ್ಡೇ ಮೊನ್ನೆ ಮಾರ್ಚ್ 16ಕ್ಕೆ ಆಯಿತು, ಬಟ್ ಅವತ್ತು ಮಾಡ್ಕೊಳ್ಳಿಲ್ಲ. ಅವತ್ತು ನನ್ನ ಮಗಳದ್ದು ಎಕ್ಸಾಮ್ ಹತ್ರನೇ ಇತ್ತು, ಹಾಗಾಗಿ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ಮಾಡಲಿಲ್ಲ. ಮಾರ್ಚ್ 16ಕ್ಕೆ ನನ್ನ ಫ್ರೆಂಡು ಅನಿತಾ, ನಾವು ಅವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಆ ವಿಡಿಯೋನೂ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಅವತ್ತು ನನ್ನ ಫ್ರೆಂಡ್ ಅನಿತಾ ಹೋಟೆಲ್ ಕರ್ಕೊಂಡೋಗಿ ಹೋಟೆಲಲ್ಲಿ ಕೇಕ್ ಕಟ್ ಮಾಡಿಸಿದ್ಲು. ಥ್ಯಾಂಕ್ ಯು ಸೋ ಮಚ್ ಅನಿತಾ. ಹಾಗೆ ಇವತ್ತು ನಮ್ಮ ಮನೆಯವರು ಕೇಕ್ ಕಟ್ ಮಾಡಿಸೋಣ, ಹೊರಗಡೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ಓಕೆ, ಈಗ ರೆಡಿ ಆಗಬೇಕು. ಡ್ರೆಸ್ಸು 2 ಇದೆ, ನೋಡೋಣ ಯಾವ್ದು ಹಾಕ್ಕೋಬೇಕು ಅಂತ ಸ್ವಲ್ಪ ಕನ್ಫ್ಯೂಸು. ತೋರಿಸ್ತೀನಿ ನಿಮಗೆ ಡ್ರೆಸ್ ನಾನು. ಒಂದು ವೆಸ್ಟ್ರನ್ ಇದೆ, ಹಾಗೆ ಇನ್ನೊಂದು ಸ್ವಲ್ಪ ವೆಸ್ಟ್ರನ್ ಥರನೇ ಪಾರ್ಟಿ ವೇರ್ ಡ್ರೆಸ್ ಅದು. ಓಕೆ, 2ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೋಬೇಕು. ನೋಡೋಣ ಎಲ್ಲಿ ಪ್ಲಾನ್ ಮಾಡಿದ್ದಾರೆ, ಏನು ಪ್ಲಾನ್ ಮಾಡಿದ್ದಾರೆ ಅಂತ ಇನ್ನೂ ಏನು ಹೇಳಿಲ್ಲ ನಮ್ಮ ಮನೆಯವರು, ನನ್ನ ಮಗಳು. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಮಿಸ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಬೇಗ ಬೇಗ ರೆಡಿ ಆಗಬೇಕು. ನಾನೊಂದು ಸ್ವಲ್ಪ ಸ್ಟ್ರೇಟ್ನರ್ ಮಾಡಿಕೊಂಡೆ, ಈಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇನ್ನು ಲಾಸ್ಟಿಗೆ ಹೋಗುವಾಗ ಒಂದು ಸ್ವಲ್ಪ ಮಾಡ್ಕೋಬೇಕು, ಮತ್ತೆ ಕೂದಲು ಹರಡ್ಬಿಡುತ್ತೆ. ಓಕೆ, ಈಗ ಮುಖ ತೊಳೆದು ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕು. ಟೈಮಿಂಗ್ಸ್ ಬೇರೆ ಹೇಳಿದ್ದಾರೆ ನಮ್ಮ ಮನೆಯವರು, ಅಷ್ಟರೊಳಗೆ ನೀವು ರೆಡಿ ಆಗಬೇಕು ಅಂತ. ಓಕೆ, ನಾನು ರೆಡಿ ಆಗ್ತೀನಿ, ಹಾಗೆ ನನ್ನ ಮಗಳು ರೆಡಿ ಆಗ್ತಾಳೆ. ನಮ್ಮ ಮನೆಯವ್ರದ್ದೇನು ಒಂದು 5 ನಿಮಿಷ ಅಷ್ಟೇ ರೆಡಿ ಆಗಿಬಿಡ್ತಾರೆ. ಓಕೆ ಫ್ರೆಂಡ್ಸ್, ಬನ್ನಿ. ಡ್ರೆಸ್ಸು ತೋರಿಸ್ತೀನಿ ನಾನು ನಿಮಗೆ. ನೋಡೋಣ, ವೇರ್ ಮಾಡಿ ನೋಡ್ತೀನಿ ಯಾವುದು ನನಗೆ ಕಂಫರ್ಟೇಬಲ್ ಅನಿಸುತ್ತೆ ಆ ಡ್ರೆಸ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇದು ಬ್ಲ್ಯಾಕ್ ಡ್ರೆಸ್ ಒಂದಿದೆ, ಹಾಗೆ ಆಫ್ ವೈಟು. ಬರ್ಡೇಗಂತನೇ ನಾನು ಜಯನಗರಕ್ಕೆ ಹೋಗಿ ತೊಗೊಂಬಂದಿದ್ದೀನಿ, ಶಾಪಿಂಗ್ ಮಾಡಿದ್ದೀನಿ. ಸೇಮ್ ತೊಗೊಂಡಿದ್ದೀವಿ ನಾನು ನನ್ನ ಮಗಳು ಡ್ರೆಸ್ಸು. ನನ್ನ ಮಗಳಿಗೆ ಮೊನ್ನೆ ಯುಗಾದಿ ಹಬ್ಬಕ್ಕೆ ಹಾಕ್ಯೋಣ ಕೇಳಿದ್ದೆ, ಉಟ್ಕೊಂಡ್ಳು ಅವಳು. ಬಟ್ ನಾನು ನೋಡೋಣ, ಇದು ಓಕೆ ಅನಿಸಿದರೆ ಇದನ್ನು ಹಾಕ್ಯೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ವೇರ್ ಮಾಡಿದರೆ ಗೊತ್ತಾಗುತ್ತೆ. ಹಾಫ್ ವೈಟ್ ಇದನ್ನು ತುಂಬ ಚೆನ್ನಾಗಿದೆ. ನೋಡ್ತೀನಿ, ವೇರ್ ಮಾಡಿ ನನ್ನ ಮಗಳಿಗೆ ಕೇಳ್ತೀನಿ ಯಾವ ಚೆನ್ನಾಗಿರುತ್ತೆ ಅಂತ. ಬ್ಲ್ಯಾಕು ಆಫ್ ವೈಟ್
ಇವೆರಡರಲ್ಲಿ ಯಾವುದಾದ್ರೂ ಒಂದು ವೇರ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇನ್ನೇನು ಟೈಮ್ ಆಗ್ತಾ ಇದೆ, ಬೇಗ ಬೇಗ ರೆಡಿಯಾಗಿ ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ, ಹಾಗೆ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ನಮ್ಮ ಮನೆಯವರು ರೆಡಿಯಾಗಿ ಕೆಳಗೆ ಹೊರಡ್ತಾ ಇದ್ದಾರೆ. ಸಖತ್ ಮಾಡೋದು ನಮ್ಮ ಗಿಡಗಳು ಇರೋದಕ್ಕೆ. ಪುಟ, ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಸರ್ಪ್ರೈಸ್ ಮಾಡ್ತೀನಿ. ಸರ್ಪ್ರೈಸಾ? ಎಲ್ಲಿ ಅಂತ ಹೇಳ್ತಾನೆ ಇಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿ ಏನು ಅಂತ ಸರ್ಪ್ರೈಸ್ ಆಗಿ ಇಟ್ಟಿದ್ದಾರೆ. ಓಕೆ, ಅಲ್ಲೋದ್ಮೇಲೆ ನನಗೂ ಗೊತ್ತಾಗುತ್ತೆ, ಬಟ್ ನನಗೂ ಐಡಿಯಾ ಇಲ್ಲ ಏನು ಹೆಂಗೆ ಅಂತ. ಏನು ಕೊಡ್ಬೇಕು? ಕಾರ್ಡ್ ತರಲಿಲ್ಲ. ಫ್ರೆಂಡ್ಸ್, ಪ್ರತಿ ವರ್ಷವೂ ಹಾಗೆ ನೈಟು ಹೋಗ್ಬಿಟ್ಟು ಹೋಟೆಲ್ಗೆ ಹೋಗಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ಅದೇ ಥರ ಈ ವರ್ಷನೂ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಅಂತ ಇನ್ನೂ ನನಗೇನು ಹೇಳಿಲ್ಲ ಇವರು. ಮೋಸ್ಟ್ಲಿ ಹೋಟೆಲ್ಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ನನ್ನ ಗೆಸ್ ಇದೆ. ನೋಡೋಣ ಇವರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನನಗೂ ಇನ್ನೂ ಏನೂ ಯಾವ ಥರ ಅಂತ ಕ್ಲೂ ಕೊಟ್ಟಿಲ್ಲ ಅವರು. ಬನ್ನಿ ಹೋಗೋಣ. ಮೋಸ್ಟ್ಲಿ ಇಲ್ಲಿ ಯಾವಾಗಲೂ ನಮ್ಮ ಮನೆ ಅಪೋಸಿಟನೇ ಇದೆ ಒಂದು ಹೋಟೆಲು, ಹತ್ರನೇ, ಅಲ್ಲೇ ಹೋಗ್ತಾ ಇದ್ವಿ. ಈ ಸರಿ ಒಂದು ಸ್ವಲ್ಪನೇ ದೂರ ಇದೆ, ಮೋಸ್ಟ್ಲಿ ಹೋಟೆಲ್ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ, ನೋಡೋಣ ಯಾವ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೇಳ್ತಾನೆ ಇಲ್ಲ ನಮ್ಮ ಮನೆಯವರು. ಟೂ ಡೇಸ್ ಅಥವಾ 3 ಡೇಸ್ ಆಯಿತು, ಸರ್ಪ್ರೈಸ್ ಆಗೇ ಇಟ್ಟಿದ್ದಾರೆ ನನ್ನ ಮಗಳು, ನಮ್ಮ ಮನೆಯವರು ಕೂಡ. ನನ್ನ ಮಗಳದೆಲ್ಲ ಎಕ್ಸಾಮ್ಸ್ ಮುಗೀತು, ಈಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆವಾಗ ಮಾರ್ಚ್ 16ಕ್ಕೆ ಎಕ್ಸಾಮ್ಸ್ ಹತ್ರ ಇತ್ತು, ಹಂಗಾಗಿ ಬೇಡ ಅಂತ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ. ಬನ್ನಿ ಫ್ರೆಂಡ್ಸ್, ಹೊರಡೋಣ. Happy birthday
ಫ್ರೆಂಡ್ಸ್, ನನಗಂತೂ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಮನೆಯವರು ನಂದು ಬರ್ತ್ಡೇ ಪಾರ್ಟಿ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೇಕ್ ಆದರೂ ಅಷ್ಟೇ ನನ್ನನ್ನು ಕೇಳೇ ಯಾವ್ದು ಬೇಕು ಅಂತ ಬುಕ್ ಮಾಡೋರು. ಹಾಗೆ ಡ್ರೆಸ್ಸನ್ನು ಹಾಗೆ ನಿನಗೆ ಯಾವ್ದು ಬೇಕು ತಗೋ ಅಂತ ಹೇಳೋರು. ಈ ಸರಿ ಬರ್ತ್ಡೇ ಪಾರ್ಟಿ ಮಾತ್ರ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಇದು ಫಸ್ಟ್ ಟೈಮ್ ಈ ಥರ ನಮ್ಮ ಮನೆಯವ್ರು ಸರ್ಪ್ರೈಸ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ರೀ. ಸರ್ಪ್ರೈಸ್ ಅಂದರೆ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ. ನಾರ್ಮಲ್ ತಂದು ಕೇಕ್ ಕಟ್ ಮಾಡೋದು ಅದೊಂಥರ ಬೇರೆ. ಈ ಥರ ಸರ್ಪ್ರೈಸ್ ಕೊಟ್ಟಾಗ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಈ ಥರ ಬರ್ತ್ಡೇ ಪಾರ್ಟಿ ನಾನು ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು. ಅದರಲ್ಲಿ ಇನ್ನೂ ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಪ್ರತಿ ಸರಿ ಮನೆಯಲ್ಲಿ ಆದರೂ ತೊಗೊಂಬಂದು ಕೇಕ್ ಕಟ್ ಮಾಡ್ತೀವಿ, ಇಲ್ಲಾಂದರೆ ಹೋಟೆಲ್ಗೆ ಹೋಗಿ ಕಟ್ ಮಾಡಿ ಅಲ್ಲೇ ಆದರೂ ಊಟ ಮಾಡ್ಕೊಂಬರ್ತೀವಿ. ಇಷ್ಟ ಆಗೋದು ಈ ಥರ. ಇದು ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಫ್ರೆಂಡ್ಸ್, ಇದು ನಮ್ಮ ಏರಿಯಾಕ್ಕೆ ತುಂಬ ಹತ್ರ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಯಾರ್ದಾದ್ರೂ ಬರ್ತ್ಡೇ ಪಾರ್ಟಿ ಹಾಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಈ ಪ್ಲೇಸಿಗೆ ಲಿಮಿಟೆಡ್ ಮೆಂಬರ್ಸ್ ಬರಬೇಕಂತೆ. ಲಾಸ್ಟು 10 ಜನ ಅಂತ ಹೇಳಿದ್ರಂತೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನನಗೆ. ಆಮೇಲೆ ಕೇಳಿದೆ ನಾನು ಡೀಟೇಲ್ಸು. ಇಲ್ಲ, ಮಿನಿಮಮ್ 10 ಜನ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ರಿಕ್ವೆಸ್ಟ್ ಮಾಡಿದರೆ ಏನಾದರೂ ಜಾಸ್ತಿ ಮೆಂಬರ್ಸ್ನ ಬಿಡ್ತಾರೋ ಏನೋ ಗೊತ್ತಿಲ್ಲ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾತಾಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಕ್ಯೂಟಾಗಿ ಫ್ರೆಂಡ್ಸ್, ಇಲ್ಲಿ ಪ್ರಾಜೆಕ್ಟರ್ ಕೂಡ ಇದೆ. ಸಾಂಗ್ ಕೇಳ್ತಾ ಫಿಲಮ್ ನೋಡ್ತಾ ಪಾರ್ಟಿನ ಎಂಜಾಯ್ ಮಾಡ್ಬೋದು. ಇಲ್ಲೇ ಕೂಡ ಸ್ನ್ಯಾಕ್ಸು ಸಿಗುತ್ತೆ. ಬಟ್ ನಾವು ನೈಟ್ ಬುಕ್ ಮಾಡಿರೋದ್ರಿಂದ ಸ್ನ್ಯಾಕ್ಸ್ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಹಂಗಾಗಿ ಕೇಕ್ ಕಟ್ ಮಾಡಿ ಕೇಕ್ ತಿಂದ್ಬಿಟ್ಟು ಪಾರ್ಟಿನ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಡೇ ಟೈಮಲ್ಲಿ ಏನಾದರೂ ಬುಕ್ ಮಾಡಿದರೆ ಅಲ್ಲೇನೇ ಸ್ನ್ಯಾಕ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ. ಹಾಗೆ ಸಾಂಗ್ ಕೇಳ್ತಾ ಪಾರ್ಟಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇದೇ ಥರ ಪಾರ್ಟಿ ಅಲ್ಲೂ ಇನ್ನೊಂದು 3 ಇದೆ, ತೋರಿಸ್ತೀನಂತೆ. ನಮ್ಮ ಮನೆಯವ್ರಿಗೆ ಇದೇ ಇಷ್ಟ ಆಯ್ತು ಅಂತ ಇದನ್ನೇ ಬುಕ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ರೀ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕ್ಯೂಟಾಗಿದೆ, ಸ್ವೀಟಾಗಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಯಾರಿಗಾದರೂ ಬೇಕಾದರೆ ಕಾಲ್ ಮಾಡಿ ಮಾತಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಬರ್ತ್ಡೇ ಪಾರ್ಟಿ ಮನೇಲಿ ಮಾಡೋಕ್ಕಿಂತ ಇಂಥಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಲಿಮಿಟೆಡ್ ಜನ ಅಷ್ಟೇನೆ, 10 ಮೆಂಬರ್ಸ್ ಅಷ್ಟೇ ಅಂತ ಹೇಳಿದರು. ಅದೊಂದು ಬೇಜಾರಾಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಓಕೆ. ಫ್ರೆಂಡ್ಸ್, ಇಲ್ಲಿ 4 ಪಾರ್ಟಿ ಹಾಲ್ ಇದೆ. 4 ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಇದೊಂಥರ ಬೇರೆ ಪಾರ್ಟಿ ಹಾಲ್ ಇದು. ಅಲ್ಲೇನೇ ತುಂಬ ಚೆನ್ನಾಗಿದೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ.
ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ ಬಂದು 11:30 ಆಗಿತ್ತು. ಇನ್ನು ಎಲ್ಲಿ ಬೇರೆ ಕಡೆ ಹೋಟೆಲ್ಗೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಕೆಳಗಡೆ ಅವ್ರನ್ನ ಕೇಳಿದ್ವಿ ನಾವು, ಇಲ್ಲೇ ಕೆಳಗಡೆ ಒಂದಿದೆ ನೋಡಿ ಮೇಡಮ್ ಅಂದರು. ಸರಿ ಅಂತ ಬಂದು ನೋಡಿದರೆ ಆಂಧ್ರೆ ಹೋಟೆಲ್ ಇತ್ತು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಏನೆಲ್ಲ ಸಿಗುತ್ತೆ. ಆಂಧ್ರೆ ಹೋಟೆಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗಲಾದರೂ ಊಟ ಮಾಡಬೇಕಂದ್ರೆ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಒಂದು ಆಂಧ್ರೆ ಹೋಟೆಲು. ಪಪ್ಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಥರ ಸಿಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗಿ. ಪಾಪಡು, ಪುದೀನ ಹಸಿಮೆಣಸಿನಕಾಯಿ ಚಟ್ನಿ ಮಿಕ್ಸ್ಡು ಪಾಪಡು. ಇದೊಂಥರ ಏನು ಪುಟ್ಟ ಇದು ತಿನ್ನು. ಆಲೂ ಫ್ರೈ, ಸಾಂಬಾರು, ಪಪ್ಪು. ಫುಲ್ ಮಿಲ್ಸ್ ತೊಗೊಂಡಿರಲಿಲ್ಲ. ಫುಲ್ ಮಿಲ್ಸ್ ಆದರೆ 2 ಚಪಾತಿ ಮತ್ತು ಎಕ್ಸ್ಟ್ರಾ ಗ್ರೇವಿ ಅದೆಲ್ಲ ಇರುತ್ತಂತೆ. ನೈಟ್ ಬಂದು 11:30 ಆಗಿತ್ತು. ನಾವು ಸಾಕು ಹಾಫ್ ಮಿಲ್ಸ್ ಅಂತ ಹಾಫ್ ಮಿಲ್ಸೇ ತೊಗೊಂಡ್ವಿ. ಇದರಲ್ಲೇನು ರೈಸಲ್ಲಿ ಸೋಡಾ ಹಾಕಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟು ಸರಿ ಆಂಧ್ರ ಹೋಟೆಲಲ್ಲಿ ಊಟ ಮಾಡಿದ್ದೀವಿ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು. ನೀವ್ಯಾರಾದರೂ ಹೋದರೆ ಈ ಹೋಟೆಲ್ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಈಗ ಊಟ ಮಾಡಿಕೊಂಡು ಇನ್ನು ಮನೆಗೆ ಹೋಗಬೇಕು. ಇನ್ನೊಂದು ಮಿಸ್ಟೇಕ್ ಆಗಿದೆ, ಏನು ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಸರ್ಪ್ರೈಸ್ ಆಗಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಓಪನ್ ಮಾಡಿ ನೋಡ್ತೀನಿ. ಬಟ್ ಲೇಟ್ ಆಯಿತು ಅಂತ ಬೇಗ ಬೇಗ ಹೋದ್ವಿ, ಹಂಗಾಗಿ ಗಿಫ್ಟ್ ಇಲ್ಲೇ ಮನೆಯಲ್ಲೇ ಉಳಿತು. ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್ ಆಗಿ ಬರ್ತ್ಡೇ ಪ್ಲಾನ್ ಮಾಡಿದ್ರು ನಮ್ಮ ಮನೆಯವರು. ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗೌರೀಶ್. ಹಾಗೆ ಇದನ್ನು ಸರ್ಪ್ರೈಸ್ ಏನಂತ ಗೊತ್ತಿಲ್ಲ. ಓಕೆ, ಬೆಳಗ್ಗೆ ಓಪನ್ ಮಾಡ್ತೀನಿ. ಈಗ ಆಲ್ರೆಡಿ ಟೈಮ್ ಬಂದು ಫುಲ್ ಲೇಟ್ ಆಯಿತು, 12 ಗಂಟೆ. ಏನಿರ್ಬೋದು ಬೆಳಗ್ಗೆ? ಓಕೆ, ಬೆಳಗ್ಗೆ ನೋಡಿ ಹೇಳ್ತೀನಿ ಏನಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.